ಹಾಯ್. ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ನೀವು ಬರ್ತಿರೋ ಒ ಎಮ್ ಆರ್ ಶೀಟ್ನ ಡೌನ್ಲೋಡ್ ಮಾಡ್ಕೊಬೋದು. ಅಂದರೆ ನೀವು ಬರ್ತಿರಲ್ಲ ಲಾಸ್ಟ್ ಎಕ್ಸಾಮ್ FDA ಅಥವಾ ಎಸ್ ಡಿ ಎ ಇನ್ಯಾವುದೇ ಗ್ರೂಪ್ ಸಿ ಎಕ್ಸಾಮ್ ನೀವು ಬರೆದಿದ್ರೂ ಕೂಡ ನೀವು ಬರೆದಿರೋ ಅಂತಹ ಒ ಎಮ್ ಆರ್ ಶೀಟ್ ನಿಮಗೆ ಆನ್ಲೈನಲ್ಲೇ ಅವೈಲೇಬಲ್ ಇರೋದ್ರಿಂದ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಬೋದು. ಇದರಿಂದ ಏನು ಯೂಸ್ ಆಗುತ್ತೆ ಅಂದರೆ, ಇದು ಆ್ಯಕ್ಚುಲಿ ಟ್ರಾನ್ಸ್ಪರೆನ್ಸಿಗೆ ತುಂಬ ಚೆನ್ನಾಗಿದೆ. ಅಂದರೆ ಯಾವ ಕ್ಯಾಂಡಿಡೇಟ್ ಸೆಲೆಕ್ಟ್ ಆದರೂ ಕೂಡ ಅವ್ರದ್ದು ಒ ಎಮ್ ಆರ್ ಶೀಟ್ನ ನೀವು ಡೈರೆಕ್ಟಾಗಿ ನೋಡ್ಬೋದಾಗುತ್ತೆ. ಯಾವುದೇ ಥರ ಕರಪ್ಷನ್ ಅಥವಾ ಯಾವುದೇ ಥರ ಬೇರೆ ಯಾವುದೇ ನಮಗೆ ಗೊತ್ತಿಲ್ಲದಿರೋವಂಥ ವಿಷಯ ನಡೆಸೋದಕ್ಕೆ ಕಾರಣ ಇರೋದಿಲ್ಲ. ಸೊ ಟ್ರಾನ್ಸ್ಪರೆನ್ಸಿ ಇದರಿಂದ ಜಾಸ್ತಿ ಆಗುತ್ತೆ. ಸೊ ಇವಾಗ ನಾನು ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು ಅಂತ ಹೇಳ್ತೀನಿ. ನಾನಿವಾಗ ಈ ವೆಬ್ಸೈಟ್ನ ಓಪನ್ ಮಾಡಿದ್ದೀನಿ. ಈ ಲಿಂಕನ್ನ ನಾನು ಡೈರೆಕ್ಟ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಫಸ್ಟ್ ಬಂದ್ಬಿಟ್ಟು ನಿಮ್ಮದು ಎಕ್ಸಾಮಿನೇಷನ್ ಯಾವ ಎಕ್ಸಾಮ್ ಬರೆದಿದ್ದೀರಾ ನೋಡ್ಕೊಳ್ಳಿ. ನಿಮಗೆ ಯಾವ ಎಕ್ಸಾಮಿನೇಷನ್ದು ಒ ಎಮ್ ಆರ್ ಶೀಟ್ ಬೇಕು ಅಂತ. ಫಸ್ಟ್ ಬಂದ್ಬಿಟ್ಟು FDA ನಡೀತಲ್ವ, ಅದು ಮೇ ಬಿ 1 ಮಂತ್ ಬ್ಯಾಕ್ ನಡೆದಿರೋ ಅಂಥ ಎಕ್ಸಾಮು. ಎರಡನೇದು ಬಂದ್ಬಿಟ್ಟು ಮೊನ್ನೆ ನಡೆದಿದ್ದಂತಹದ್ದು ಎಕ್ಸಾಮ್, ನಿನ್ನೆ ನಡೆದಿರೋ ಅಂಥ ಎಕ್ಸಾಮು. ಸೊ ನಿಮ್ಗೆ ಯಾವ ಎಕ್ಸಾಮ್ ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನಿವಾಗ FDAದು ಹಾಕ್ತೀನಿ. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಡಿಸ್ಟ್ರಿಕ್ಕಲ್ಲಿ ಬರೆದ್ರಿ, ಫಾರ್ ಎಕ್ಸಾಂಪಲ್ ಬೆಂಗಳೂರು ಅಂದ್ಕೊಂಡ್ರೆ ಬೆಂಗಳೂರು ಹಾಕ್ಕೊಳ್ಳಿ. ದೆನ್ ಬೆಂಗಳೂರು ಹಾಕ್ಕೊಂಡು ಸಬ್ಜೆಕ್ಟ್ ಹಾಕ್ಕೊಳ್ಳಿ. ಯಾವ ಸಬ್ಜೆಕ್ಟ್ ನೋಡಬೇಕು, ಯಾವ ಪೇಪರ್ ನೋಡಬೇಕು, GK 1 ಹಾಕ್ತೀವಿ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತಿರೋದಷ್ಟೇ. ನೀವು ಯಾವ ಕಾಲೇಜ್ ಬೇಕೋ, ನೀವು ಯಾವ ಕಾಲೇಜಲ್ಲಿ ಬರೆದಿದ್ದೀರೋ ಆ ಕಾಲೇಜ್ ನೋಡಿ. ಆ ಕಾಲೇಜ್ ನೋಡಿಬಿಟ್ಟು ನೀವು ಯಾವ ಕಾಲೇಜ್ BBMP PU ಕಾಲೇಜ್ ಓಪನ್ ಮಾಡ್ತಿದ್ದೀನಿ ನಾನು. ಸೊ ಇದರಿಂದ ಏನಾಗುತ್ತೆ ಅಂದರೆ, ನೀವು ಯಾವ ಕಾಲೇಜಲ್ಲಿ ಯಾವಾಗ ಬರೆದಿದ್ದೀರೋ ನಿಮ್ಮ ಪೇಪರ್ ಫಸ್ಟು ಆ್ಯಡ್ ಆಗಿದೆಯೋ ಇಲ್ವೋ, ಎಲ್ಲ ಕರೆಕ್ಟಾಗಿದೆಯಾ, ಎಲ್ಲೂ ಮಿಸ್ ಆಗಿಲ್ವೋ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಸೊ ದಟ್ ಇದರಿಂದ ನೋಡ್ಕೊಬೋದು. ಇದು ಒಂದು ಕ್ಯಾಂಡಿಡೇಟ್ ಒ ಎಮ್ ಆರ್ ಶೀಟ್ ಆಗಿರುತ್ತೆ. ಸೊ ಹಾಗೆ ನೀವು ಯಾವ ಎಕ್ಸಾಮ್ದು ಯಾವ ಒ ಎಮ್ ಆರ್ ಶೀಟ್ ಬೇಕು ಅಂದ್ರೂ ನೀವು ನೋಡ್ಕೊಬೋದಾಗುತ್ತೆ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಇದೇ ಥರನೇ ಬೇರೆ ಕಾಲೇಜ್ ನೋಡ್ಕೊಳ್ಳೋಂಗಿದ್ರೆ ಬೇರೆ ಕಾಲೇಜ್ ನೋಡ್ಕೊಬೋದು. ಇಲ್ಲ ನಾನು SDAಗೆ ಹೋಗ್ತೀನಿ ಅಂದರೆ SDA ಪೇಪರು ಯಾವುದಾದ್ರೂ ದಕ್ಷಿಣ ಕನ್ನಡ ಅಂದ್ಕೊಳ್ಳಿ. ದಕ್ಷಿಣ ಕನ್ನಡದಲ್ಲಿ ಯಾವ ಸಬ್ಜೆಕ್ಟ್ ನೋಡ್ಕೊಳ್ಳಿ, ಪೇಪರ್ 2 ಅಂದ್ಕೊಂಡ್ರೆ ಯಾವ ಸೆಂಟರ್ ನೋಡ್ಕೊಳ್ಳಿ. ಸೆಂಟರ್ ನೋಡಿಬಿಟ್ಟು ವ್ಯೂ ಮಾಡಿ, ನಿಮಗೆ ಒ ಎಮ್ ಆರ್ ಶೀಟ್ ಡೈರೆಕ್ಟಾಗಿ ಅವೈಲೇಬಲ್ ಸಿಗುತ್ತೆ. ಸೊ ದಟ್ ಆಲ್ರೆಡಿ ಹೇಳಿರೋ ಥರ ಇದೊಂದು ಟ್ರಾನ್ಸ್ಪರೆನ್ಸಿಗೆ ಒಂದು ಬೆಸ್ಟ್ ಪಾರ್ಟ್ ಕೂಡ ಹೌದು. ಟ್ರಾನ್ಸ್ಪರೆನ್ಸಿ ಜನಗಳಿಗೆ ಅಥವಾ ಆಸ್ಪಿರೆಂಟ್ಸ್ಗಳಿಗೆ ಯಾರೇ ಸೆಲೆಕ್ಟ್ ಆದರೂ ಕೂಡ ನೀವು ಆರಾಮ್ಸೆ ಅವ್ರ ಡೀಟೇಲ್ಸ್ನ ತೆಗೆದು ನೋಡ್ಬೋದು. ಜೊತೆಗೆ ನಿಮ್ಮ ಒ ಎಮ್ ಆರ್ ಶೀಟಲ್ಲಿ ನೀವೇನಾದ್ರು ತಪ್ಪು ಮಾಡಿದ್ದೀರಾ ಅನ್ನೋದು ಕೂಡ ನಿಮ್ಮ ಹತ್ರ ಕಾರ್ಬನ್ ಕಾಪಿ ಇದ್ದರೂ ಕೂಡ ಕೆಲವೊಂದು ಸಲ ನೀವು ಮಿಸ್ ಆಗಿ ನಿಮ್ಮ ರಿಜಿಸ್ಟರ್ ರೋಲ್ ನಂಬರ್ ನೀವು ರಾಂಗಾಗಿ ಬರೆದಿರ್ಬೋದು. ಸೊ ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಓಕೆ, ನಿಮ್ಮದು ಆಟೋಮೆಟಿಕ್ಕಾಗಿ ನೀವೆಲ್ಲ ಕರೆಕ್ಟಾಗಿ ಬರೆದಿದ್ರೆ ಸ್ಕ್ಯಾನ್ ಆಗಿ ಇದರಲ್ಲಿರುತ್ತೆ. ಸೊ ದಟ್ ಮೇ ಬಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್. ಲವ್ ಯು ಆಲ್.